ನಮ್ಮ ಇವತ್ತಿನ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಮ್ಮ ಮುಂದಿರುವ ಮೂಲಗಳು ನಮ್ಮನ್ನ ಒಂದು ಒಂದು ರೀತಿ ಬ್ರಹ್ಮಾಂಡದ ನ್ಯಾಯಾಲಯದೊಳಗೆ ಕರ್ಕೊಂಡೋಗ್ತವೆ. ಇಲ್ಲಿ ಒಂದು ದೊಡ್ಡ ಕಾನೂನು ಸಮರನೇ ನಡೀತಿದೆ. ಒಂದು ಕಡೆ ಕಾನೂನನ್ನ ಕೊಟ್ಟದ್ದೇವರು, ಸರಿ. ಇನ್ನೊಂದು ಕಡೆ ಆ ಕಾನೂನನ್ನ ಪಾಲಿಸೋದು ಅಸಾಧ್ಯ, ಅದು ಅನ್ಯಾಯ ಅಂತ ವಾದಿಸೋ ಸೈತಾನ. ಈ ಪ್ರಕರಣದ ತೀರ್ಪು ಇಡೀ ವಿಶ್ವದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಹೌದು. ಹಾಗಾದ್ರೆ ಒಂದು ಕಾನೂನು ನ್ಯಾಯಯುತ ಮತ್ತು ಪಾಲಿಸಲು ಸಾಧ್ಯ ಅಂತ ಸಾಬೀತ್ಪಡಿಸೋದು ಹೀಗೆ? ನಮ್ಮ ಮೂಲಗಳಲ್ಲಿರೋ ಪರಿಹಾರ ನಾವು ಊಹಿಸೋದಕ್ಕಿಂತಾನೂ ಹೆಚ್ಚು ವಿಚಿತ್ರ ಮತ್ತು ನಿರ್ದಿಷ್ಟವಾಗಿದೆ. ಖಂಡಿತ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಇದೊಂದು ಕೇವಲ ನೈತಿಕ ಚರ್ಚೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ಕಾನೂನುಬದ್ಧವಾದ ವಿವಾದ. ಕಾನೂನುಬದ್ಧ? ಬೇಸಿಕಲಿ ದೇವರು ತನ್ನ ಸೃಷ್ಟಿಗಳಿಗೆ ಪ್ರೀತಿಯ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಮ್ಮ ಮೂಲಗಳು ಹೇಳೋ ಪ್ರಕಾರ ಸೃಷ್ಟಿಗಳು ದೇವರ ಕೃಪೆಯನ್ನು ಸ್ವೀಕರಿಸಿದ್ರೆ ಆ ಆಜ್ಞೆಯನ್ನ ಪಾಲಿಸೋದು ಖಂಡಿತ ಸಾಧ್ಯ. ಅಂದ್ರೆ ಆಯ್ಕೆ ಅವರ ಕೈಯಲ್ಲೇ ಇದೆ. ನಾವೇ ಜವಾಬ್ದಾರರು ಅಲ್ವಾ? ಇಲ್ಲಿಯೇ ಆಕ್ಚುಲಿ ಸೈತಾನನ ಪ್ರತಿವಾದ ಬರೋದು. ಅವನ ವಾದ ತುಂಬಾ ಸರಳ ಮತ್ತು ಶಕ್ತಿಯುತವಾಗಿದೆ. ದೇವರ ಆಜ್ಞೆಗಳನ್ನ ಪಾಲಿಸೋಕೆ ಅಸಾಧ್ಯ, ಅದು ಮನುಷ್ಯರ ಶಕ್ತಿ ಮೀರಿದ್ದು. ಹಾಗಾಗಿ ಆ ಅಸಾಧ್ಯವಾದ ಕಾನೂನನ್ನ ರದ್ದುಗೊಳಿಸಬೇಕು ಮತ್ತೆ ಅದರ ಆಧಾರದ ಮೇಲೆ ನ್ಯಾಯ ತೀರ್ಪು ಮಾಡೋದನ್ನ ನಿಲ್ಲಿಸಬೇಕು. ಓಹೋ, ಇದು ಇಡೀ ದೈವಿಕ ಆಡಳಿತದ ನ್ಯಾಯಸಮ್ಮತತೆಯನ್ನೇ ಪ್ರಶ್ನಿಸುತ್ತೆ. ಒಂದ್ ನಿಮಿಷ, ಇದರ ಪರಿಣಾಮಗಳು ಎಷ್ಟು ಗಂಭೀರ! ಕೇವಲ ಒಂದು ನಿಯಮವನ್ನ ಪಾಲಿಸಬಹುದಾ ಇಲ್ವಾ ಅನ್ನೋದು ಇಡೀ ವಿಶ್ವದ ಅಸ್ತಿತ್ವಕ್ಕೆ ಹೇಗೆ ಅಪಾಯ ತರಬಹುದು? ನಮ್ಮ ಮೂಲಗಳಲ್ಲಿ ಕಾಲದೇಶದ ಅಸ್ತಿತ್ವವೇ ಅಪಾಯದಲ್ಲಿದೆ ಅಂತ ಹೇಳಲಾಗಿದೆ. ಇದು ಸ್ವಲ್ಪ ನಾಟಕೀಯವಾಗಿ ಕೇಳಿಸುತ್ತೆ. ಒಳ್ಳೆ ಪ್ರಶ್ನೆ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ದೇವರ ಕಾನೂನನ್ನ ಕೇವಲ ಒಂದು ಟ್ರಾಫಿಕ್ ನಿಯಮದ ಹಾಗೆ ನೋಡಬಾರ್ದು. ಸರಿ. ಈ ಮೂಲಗಳು ಅದನ್ನ ಹೇಗೆ ಪ್ರಸ್ತುತಪಡಿಸ್ತವೆ ಅಂದ್ರೆ, ಇದು ನೈತಿಕ ವಿಶ್ವದ ಒಂದು ಮೂಲಭೂತ ಭೌತಿಕ ನಿಯಮದ ಹಾಗೆ. ಗುರುತ್ವಾಕರ್ಷಣೆಯ ಹಾಗೆನಾ? ಎಕ್ಸಾಕ್ಟ್ಲಿ. ಗುರುತ್ವಾಕರ್ಷಣೆಯ ನಿಯಮ ಸುಳ್ಳು ಅಂತ ಸಾಬೀತಾದ್ರೆ ಏನಾಡುತ್ತೆ? ಇಡೀ ಭೌತಿಕ ಜಗತ್ತು ಕುಸಿದು ಬೀಳುತ್ತೆ. ಅದೇ ರೀತಿ ದೇವರ ಪ್ರೀತಿಯ ಆಜ್ಞೆ ದೋಷಪೂರಿತ ಅಂತ ಸಾಬೀತಾದ್ರೆ ನೈತಿಕ ಪ್ರಪಂಚದ ಅಡಿಪಾಯವೇ ಕುಸಿದು ಹೋಗುತ್ತೆ. ಅಂದ್ರೆ ಸೃಷ್ಟಿಗಳು ದೇವರ ಆಡಳಿತವನ್ನೇ ತಪ್ಪಂತ ಭಾವಿಸಿದ್ರೆ ಅವರು ನಿಯಮಗಳನ್ನ ಪಾಲಿಸೋದನ್ನ ನಿಲ್ಲಿಸ್ತಾರೆ. ಇದು ಪರಸ್ಪರ ದಬ್ಬಾಳಿಕೆ, ಅವ್ಯವಸ್ಥೆ ಮತ್ತು ಕೊನೆಗೆ ಸ್ವಯಂ ವಿನಾಶಕ್ಕೆ ಕಾರಣವಾಗುತ್ತೆ. ನಿಖರವಾಗಿ. ಆ ಅರ್ಥದಲ್ಲಿ ಕಾಲದೇಶ ಅಥವಾ ನೈತಿಕ ವಿಶ್ವದ ಅಸ್ತಿತ್ವಕ್ಕೆ ಧಕ್ಕೆ ಈಗ ಸ್ಪಷ್ಟವಾಯಿತು. ಹೌದು, ನಿಖರವಾಗಿ. ಸೈತಾನನ ವಾದ ಗೆದ್ರೆ ದೇವರ ಆಡಳಿತದ ಮೇಲೆ ಯಾರಿಗೂ ನಂಬಿಕೆ ಉಳಿಯೋದಿಲ್ಲ. ಇದು ಕೇವಲ ಒಂದು ನಿಯಮದ ಉಲ್ಲಂಘನೆಯ ಪ್ರಶ್ನೆಯಲ್ಲ, ಇದು ಇಡೀ ಬ್ರಹ್ಮಾಂಡದ ಅಡಿಪಾಯದ ಪ್ರಶ್ನೆ. ಸರಿ, ಆರೋಪ ಬಹಳ ಗಂಭೀರವಾಗಿದೆ. ಇಡೀ ಸೃಷ್ಟಿಯ ಭವಿಷ್ಯವೇ ಅಲುಗಾಡುತ್ತಿದೆ. ಹಾಗಾದ್ರೆ ದೇವರ ರಕ್ಷಣಾ ತಂತ್ರ ಏನಾಗಿತ್ತೋ? ಈ ದೊಡ್ಡ ಸವಾಲನ್ನ ದೇವ್ರು ಹೇಗೆ ಎದುರಿಸಿದ್ನು? ಇಲ್ಲಿಂದಾನೇ ಕತೆ ಒಂದು ಅನಿರೀಕ್ಷಿತ ತಿರುವು ಪಡೆಯೋದು. ಈ ಮೂಲಗಳ ಪ್ರಕಾರ ಹೆಲೆಲ್ ಅಂದ್ರೆ ಸೈತಾನ ದಂಗೆ ಏಳುತ್ತಾನೆ ಅನ್ನೋದು ದೇವರಿಗೆ ಸೃಷ್ಟಿಯನ್ನ ಪ್ರಾರಂಭಿಸೋಕು ಮೊದಲೇ ಗೊತ್ತಿತ್ತು. ಇದು ಅನಿರೀಕ್ಷಿತ ಘಟನೆ ಅಲ್ವಾ? ಅಲ್ಲ. ಹಾಗಾಗಿ ಇದಕ್ಕೆ ಉತ್ತರವು ಪೂರ್ವಯೋಜಿತವಾಗಿತ್ತು. ಆ ಉತ್ತರವೇ ಶಿಲುಬೆ. ಆಜ್ಞೆಗಳನ್ನ ಪಾಲಿಸೋದು ಸಾಧ್ಯ ಅಂತ ಪ್ರಾಯೋಗಿಕವಾಗಿ ಸಾಬೀತುಪಡಿಸೋಕೆ ಸೃಷ್ಟಿಗೆ ಮುಂಚೆಯೇ ದೇವರು ಶಿಲುಬೆಯನ್ನ ಸಂಕಲ್ಪಿಸಿದನು ಅಂತ ಈ ಪಠ್ಯಗಳು ವಾದಿಸ್ತವೆ. ಒಂದು ನಿಮಿಷ, ಇದನ್ನ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಶಿಲುಬೆ ಅನ್ನೋದು ಮಾನವಕುಲದ ಪಾಪಕ್ಕೆ ಪ್ರತಿಕ್ರಿಯೆಯಾಗಿ ಬಂತು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹೌದು, ಅದೇ ಸಾಮಾನ್ಯ ತಿಳುವಳಿಕೆ. ಆದ್ರೆ ಈ ಮೂಲಗಳು ಹೇಳ್ತಿರೋದು ಅದು ಸೈತಾನನ ವಾದವನ್ನ ಸುಳ್ಳು ಮಾಡೋಕೆ ಪೂರ್ವಯೋಜಿತವಾಗಿ ರೂಪಿಸಲಾದ ಒಂದು ಪುರಾವೆ ಅಂತ. ಇದು ಇಡೀ ಕಥೆಯನ್ನೇ ಬದಲಾಯಿಸುತ್ತೆ. ಹೌದು, ಇದು ರಕ್ಷಣಾ ಕಾರ್ಯಾಚರಣೆಗಿಂತ ಹೆಚ್ಚಾಗಿ ಒಂದು ಕಾನೂನುಬದ್ಧ ಪುರಾವೆಗಳನ್ನ ಒದಗಿಸೋ ಯೋಜನೆ. ಈ ಯೋಜನೆಯ ಕೇಂದ್ರಬಿಂದು ದೇವರ ಎರಡನೆಯ ವ್ಯಕ್ತಿ ಅಂದ್ರೆ ಚೆಗಿ ವಿಹಾನಾನಿಂ. ಈ ದೈವಿಕ ವ್ಯಕ್ತಿ ಮಾನವನಾಗಿ ಜನ್ಮ ತಾಳ್ತಾರೆ, ಆದರೆ ಕೇವಲ ಒಬ್ಬ ಪರಿಪೂರ್ಣ ಮಾನವನಾಗಿ ಅಲ್ಲ, ಬದಲಿಗೆ ಶಾರೀರಿಕ ಆಸೆಗಳು, ದೌರ್ಬಲ್ಯಗಳು, ಹೋರಾಟಗಳನ್ನ ಹೊಂದಿರೋ ಶಾಪಗ್ರಸ್ತ ದೇಹ ಅಂದ್ರೆ ಚಜು ಬಾಧನ್ ಯುಕ್ಚೆ ಅದನ್ನ ಧರಿಸ್ತಾರೆ. ಅಲ್ಲೇ ನಿಲ್ಲಿಸಿ. ನಮ್ಮ ಮೂಲಗಳಲ್ಲಿ ಈ ಕೊರಿಯನ್ ಭಾಷೆಯ ಪದಗಳನ್ನ ಯಾಕೆ ಬಳಸಲಾಗಿದೆ? ದೇವರ ಎರಡನೆಯ ವ್ಯಕ್ತಿ
ಮತ್ತೆ ಶಾಪಗ್ರಸ್ತ ದೇಹ ಈ ಪದಗಳು ಒಂದು ನಿರ್ದಿಷ್ಟ ದೇವತಾಶಾಸ್ತ್ರದ ಹಿನ್ನೆಲೆಯಿಂದ ಬಂದಿರೋ ಹಾಗೆ ಕಾಣುತ್ತಿದೆ. ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಈ ಮೂಲಗಳು ಕೊರಿಯನ್ ದೇವತಾಶಾಸ್ತ್ರಜ್ಞರ ಬರವಣಿಗೆಯಿಂದ ಬಂದಿರೋದ್ರಿಂದ ಆ ಮೂಲ ಪರಿಕಲ್ಪನೆಗಳನ್ನ ಹಾಗೇ ಉಳಿಸ್ಕೊಳ್ಳಲಾಗಿದೆ. ದೇವರ ಎರಡನೆಯ ವ್ಯಕ್ತಿ ಅನ್ನೋದು ತ್ರೈಕ್ಯ ದೇವರಲ್ಲಿ ಒಬ್ಬರಾದ ಯೇಸುವನ್ನು ಸೂಚಿಸುತ್ತೆ. ಸರಿ. ಶಾಪಗ್ರಸ್ತ ದೇಹ ಅನ್ನೋದು ಅವರು ಕೇವಲ ಮಾನವ ರೂಪ ತಾಳಿದ್ದಲ್ಲ, ಬದಲಿಗೆ ಪಾಪದಿಂದ ಪ್ರಭಾವಿತವಾದ ಅಂದ್ರೆ ದೈಹಿಕ ಬಯಕೆಗಳು ಆಂತರಿಕ ಹೋರಾಟಗಳನ್ನ ಹೊಂದಿರೋ ಸಾಮಾನ್ಯ ಮನುಷ್ಯರ ದೇಹವನ್ನೇ ಧರಿಸಿದ್ರು ಅನ್ನೋದನ್ನು ಒತ್ತಿ ಹೇಳುತ್ತೆ. ಇದು ಬಹಳ ಬಹಳ ಮುಖ್ಯವಾದ ಅಂಶ. ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ಆಟದ ಮೈದಾನವನ್ನ ಸಮತಟ್ಟುಗೊಳಿಸೋ ಪ್ರಯತ್ನ. ಆದರೆ ಒಬ್ಬ ವಿಮರ್ಶಕ ಹೀಗೆ ವಾದಿಸಬಹುದಲ್ಲೇ, ಎಷ್ಟೇ ಶಾಪಗ್ರಸ್ತ ದೇಹ ಧರಿಸಿದ್ರೂ ಅವರ ಮೂಲ ಸ್ವರೂಪ ದೈವಿಕವಾಗಿತ್ತು. ಅದು ಒಂದು ವಿಶೇಷ ಅನುಕೂಲ ಅಲ್ವಾ? ಈ ಸಂಭಾವ್ಯ ಟೀಕೆಯನ್ನ ಈ ಮೂಲಗಳು ಹೇಗೆ ನಿಭಾಯಿಸುತ್ತವೆ? ಅತ್ಯುತ್ತಮ ಪ್ರಶ್ನೆ. ಈ ಮೂಲಗಳ ವಾದ ಏನಂದ್ರೆ, ಹೋರಾಟ ಬಾಹ್ಯವಾಗಿರ್ಲಿಲ್ಲ, ಆಂತರಿಕವಾಗಿತ್ತು. ಅವರು ನಮ್ಮ ಹಾಗೆಯೇ ದೈಹಿಕ ಬಯಕೆಗಳು, ಹಸಿವು, ನೋವು, ಪ್ರಲೋಭನೆಗಳನ್ನು ಎದುರಿಸಿದ್ರು. ಓ ಸರಿ. ಆಂತರಿಕವಾಗಿ ದೇವರ ಚಿತ್ತಕ್ಕೆ ತಮ್ಮನ್ನ ಸಂಪೂರ್ಣವಾಗಿ ಅಧೀನಪಡಿಸಿಕೊಂಡು ತಮ್ಮ ಶಾರೀರಿಕ ಇಚ್ಛೆಗಳನ್ನು ನಿರಾಕರಿಸಿದ್ರು. ಅವರು ತಮ್ಮ ದೈವಿಕ ಶಕ್ತಿಯನ್ನ ತಮ್ಮ ವೈಯಕ್ತಿಕ ಅನುಕೂಲಕ್ಕಾಗಿ ಬಳಸಲಿಲ್ಲ. ಹಾಗೆ ಮಾಡಿದ್ರೆ ಅವ್ರು ನಮ್ಗೆ ಪರಿಪೂರ್ಣ ಮಾದರಿ ಆಗೋಕ್ ಸಾಧ್ಯವಾಗ್ತಿರ್ಲಿಲ್ಲ. ಆಗ ಅವರು ದೇವರಾಗಿದ್ದರಿಂದ ಆಜ್ಞೆಗಳನ್ನ ಪಾಲಿಸಿದ್ರೂ ನಮ್ಮಿಂದ ಸಾಧ್ಯವಿಲ್ಲ ಅನ್ನೋ ಸೈತಾನನ ವಾದಕ್ಕೆ ಪುಷ್ಟಿ ಸಿಕ್ಕಾಗ್ತಿತ್ತು. ಸರಿ. ಹಾಗಾದ್ರೆ ವೇದಿಕೆ ಸಿದ್ಧವಾಗಿದೆ. ಈ ಅಂತಿಮ ಪರೀಕ್ಷೆಗಾಗಿ ಒಬ್ಬ ಸ್ಟಾರ್ ವಿಟ್ನೆಸ್ ಬಂದಿದ್ದಾರೆ. ಅವರು ನ್ಯಾಯಾಲಯದಲ್ಲಿ ಹೇಗೆ ತಮ್ಮ ವಾದವನ್ನ ಮಂಡಿಸಿದ್ರು, ಅಂದ್ರೆ ಆಜ್ಞೆಗಳನ್ನ ಪಾಲಿಸೋದು ಸಾಧ್ಯ ಅಂತ ಹೇಗೆ ಸಾಬೀತುಪಡಿಸಿದ್ರು? ಅವರದನ್ನ ಕೇವಲ ಬೋಧಿಸಿಲ್ಲ, ಬದುಕಿ ತೋರಿಸಿದ್ರು. ಮೂಲಗಳ ಪ್ರಕಾರ ಅವರು ಸೈತಾನನ ಎಲ್ಲಾ ಪ್ರಲೋಭನೆಗಳನ್ನ ಗೆದ್ರು. ಪ್ರೀತಿಯ ಆಜ್ಞೆಯನ್ನ ತಮ್ಮ ಮನಸ್ಸು, ಮಾತು ಮತ್ತೆ ಕೃತಿಯಲ್ಲಿ ಪರಿಪೂರ್ಣವಾಗಿ ಪಾಲಿಸಿದ್ರು. ಆದರೆ ಅಸಲಿ ಪುರಾವೆ ಬರೋದು ಅವರ ಪುನರುತ್ಥಾನದಲ್ಲಿ. ಅವರು ಪಾಪ ಮತ್ತು ಮರಣವನ್ನ ಜಯಿಸಿ ಕ್ಷಮೆಯಿಂದಲ್ಲ, ಬದಲಿಗೆ ಸ್ವಂತ ನೀತಿಯಿಂದ ಪುನರುತ್ಥಾನಗೊಂಡರು. ಸ್ವಂತ ನೀತಿಯಿಂದ ಈ ಪದಗುಚ್ಛದ ಮೇಲೆ ಸ್ವಲ್ಪ ಗಮನ ಹರಿಸೋಣ. ಇದರ ಅರ್ಥ ಅವರಿಗೆ ಕ್ಷಮೆಯ ಅಗತ್ಯವೇ ಇರ್ಲಿಲ್ಲ, ಯಾಕಂದ್ರೆ ಅವರು ಯಾವ ತಪ್ಪನ್ನೂ ಮಾಡಿರ್ಲಿಲ್ಲ ಅಂತನಾ? ಇದು ಬಹಳ ದೊಡ್ಡ ಪ್ರತಿಪಾದನೆ. ಹೌದು, ಅದೇ ಈ ವಾದದ ತಿರುಳು. ಅವರ ಪುನರುತ್ಥಾನ ಅನ್ನೋದು ಅವರ ಪರಿಪೂರ್ಣ ವಿಧೇಯತೆಗೆ ದೇವರು ಕೊಟ್ಟ ಅಧಿಕೃತ ಮುದ್ರೆ. ಒಂದು ಅಧಿಕೃತ ಮುದ್ರೆ. ಇದು ಕೇವಲ ಒಂದು ಪವಾಡವಲ್ಲ, ಬದಲಿಗೆ ಒಂದು ಕಾನೂನುಬದ್ಧ ಘೋಷಣೆ. ಆ ಘೋಷಣೆ ಏನಂದ್ರೆ, ದೇವರ ಆಜ್ಞೆಯನ್ನ ಪಾಲಿಸೋದು ಕೇವಲ ಸಾಧ್ಯವಲ್ಲ, ಅದು ಜೀವ ಮತ್ತು ಪುನರುತ್ಥಾನಕ್ಕೆ ದಾರಿ ಮಾಡಿಕೊಡುತ್ತೆ. ಓಹೋ. ಹೀಗೆ ಸೈತಾನನ ಆಜ್ಞೆಗಳು ಅಸಾಧ್ಯ ಮತ್ತು ಅನ್ಯಾಯ ಅನ್ನೋ ಮೂಲವಾದ ಸಂಪೂರ್ಣವಾಗಿ ಬುಡ್ಮೇಲಾಗುತ್ತೆ. ಪುನರುತ್ಥಾನವೇ ಅಂತಿಮ ಎಕ್ಸಿಟ್ ಎ. ಸರಿ. ಒಬ್ಬ ಪರಿಪೂರ್ಣ ಸಾಕ್ಷಿ ಇದು ಸಾಬೀತುಪಡಿಸಿದ್ರು. ಆದರೆ ಇದು ಸಾಮಾನ್ಯ ಮನುಷ್ಯರಿಗೂ ಅನ್ವಯಿಸುತ್ತಾ, ಅಥವಾ ಇದು ಕೇವಲ ಅವರಿಗಷ್ಟೇ ಸೀಮಿತವಾದ ಸಾಧನೆನಾ? ಖಂಡಿತವಾಗಿಯೂ ಮನುಕುಲಕ್ಕೂ ಅನ್ವಯಿಸುತ್ತೆ. ಆ ಮಾದರಿಯನ್ನ ಅನುಸರಿಸಿ ಮನುಷ್ಯರು ಕೂಡ ಕ್ಷಮೆ, ದೇವರ ವಾಕ್ಯ ಮತ್ತು ಪವಿತ್ರಾತ್ಮನನ್ನ ಪಡೆದು ಆಜ್ಞೆಗಳನ್ನ ಪಾಲಿಸಬಹುದು ಅಂತ ಈ ಮೂಲಗಳು ವಾದಿಸ್ತವೆ. ಆದರೆ ಈ ಸತ್ಯದ ಅಂತಿಮ ಮತ್ತು ಸಾಮೂಹಿಕ ಪುರಾವೆ ಒಂದು ಗುಂಪಿನ ಮೂಲಕ ಬರುತ್ತೆ. ಒಂದು ಗುಂಪು? ಹೌದು. ಅದನ್ನೇ ನಿಗದಿತ ಸಂಖ್ಯೆಯ ಹುತಾತ್ಮರ ಅಂದ್ರೆ ಸುನ್ಗ್ಯೋಜಿಂಗ್ದುಲ್ ಅವರ ಪುನರುತ್ಥಾನ ಅಂತ ಕರೆಯಲಾಗಿದೆ. ಮತ್ತೆ ಕೆಲವು ನಿರ್ದಿಷ್ಟ ಪದಗಳು ಬಂದು, ಹುತಾತ್ಮ ಸಾಕ್ಷಿಗಳು, 7ನೇ ತುತ್ತೂರಿ, ಮೊದಲ ಪುನರುತ್ಥಾನ, ಇವೆಲ್ಲವೂ ಬಹಳ ತಾಂತ್ರಿಕವಾಗಿವೆ. ಸಾಮಾನ್ಯ ಕೇಳುಗರಿಗೆ ಇದನ್ನ ಸರಳವಾಗಿ ವಿವರಿಸಬಹುದೇ? ಖಂಡಿತ. ಒಬ್ಬ ವ್ಯಕ್ತಿಯ ಪರಿಪೂರ್ಣ ಮಾದರಿಯ ನಂತರ ಒಂದು ಗುಂಪಿನ ಪರಿಪೂರ್ಣ ಸಾಕ್ಷ್ಯದ ಅವಶ್ಯಕತೆ ಇದೆ ಅಂತ ಈ ಮೂಲಗಳು ಹೇಳ್ತವೆ. ಈ ಹುತಾತ್ಮ ಸಾಕ್ಷಿಗಳು ಅಂದ್ರೆ ದೇವರ ಎರಡನೇ ವ್ಯಕ್ತಿಯ ಮಾದರಿಯನ್ನೇ ಅನುಸರಿಸಿ ಮರಣದವರೆಗೂ ವಿಧೇಯರಾಗಿ ಉಳಿದವರ ಒಂದು ಗುಂಪು. 7ನೇ ತುತ್ತೂರಿ ಮೊಳಗಿದಾಗ ಅನ್ನೋದು ಒಂದು ಕಾಲಘಟ್ಟವನ್ನ ಸೂಚಿಸುತ್ತೆ. ಆಗ ನಡೆಯ ಮೊದಲ ಪುನರುತ್ಥಾನದಲ್ಲಿ ಈ ಗುಂಪು ಪುನರುತ್ಥಾನಗೊಳ್ಳುತ್ತೆ. ಓ. ಇದು ಸಾಮಾನ್ಯ ಮನುಷ್ಯರು ಸಹ ದೇವರ ಕೃಪೆಯಿಂದ ಆಜ್ಞೆಗಳನ್ನ ಪಾಲಿಸೋಕ್ಕೆ ಸಾಧ್ಯ ಅನ್ನೋದಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಕೊಡುವ ಅಂತಿಮ ನಿರಾಕರಿಸಲಾಗದ ಸಾಕ್ಷಿಯಾಗತ್ತೆ. ಅಂದ್ರೆ ಮೊದಲು ಒಬ್ಬ ವ್ಯಕ್ತಿಯ ಪುರಾವೆ, ನಂತರ ಅದನ್ನ ದೃಢೀಕರಿಸೋಕೆ ಒಂದು ಗುಂಪಿನ ಪುರಾವೆ, ಈ ಎಲ್ಲಾ ಸಾಕ್ಷ್ಯಗಳು ಸ್ಥಾಪಿತವಾದ ನಂತರ
ಆಜ್ಞೆಗಳು ನ್ಯಾಯತೀರ್ಪಿನ ಅಂತಿಮ ಮಾನದಂಡವಾಗುತ್ತವೆ. ಹೌದು, ಆಗ ಯಾರೂ ಇದು ಅಸಾಧ್ಯವಾಗಿತ್ತು ಅಂತ ವಾದಿಸೋಕೆ ಸಾಧ್ಯ ಇಲ್ಲ. ನಿಖರವಾಗಿ. ಆ ನಂತರವೇ ಆಜ್ಞೆಗಳನ್ನು ಉಲ್ಲಂಘಿಸಿ ಇತರನಿಗೆ ಹಿಂಸೆ ನೀಡಿದವರಿಗೆ ನ್ಯಾಯಯುತವಾಗಿ ಶಿಕ್ಷೆ ವಿಧಿಸೋಕೆ ಸಾಧ್ಯವಾಗತ್ತೆ. ಅಲ್ಲಿಯವರೆಗೂ ದೇವರ ನ್ಯಾಯ ವಿಳಂಬವಾಗತ್ತೆ, ಯಾಕಂದ್ರೆ ಆಜ್ಞೆಯ ನ್ಯಾಯಸಮ್ಮತತೆಯೇ ಪ್ರಶ್ನೆಯಲ್ಲಿಯುತ್ತೆ. ಸರಿ, ಈ ಇಡೀ ದೈವಿಕ ಯೋಜನೆ, ಈ ಬ್ರಹ್ಮಾಂಡದ ಕಾನೂನು ಸಮರ ಮತ್ತೆ ಅದರ ಪುರಾವೆಗಳು, ಈ ಎಲ್ಲಾ ಜ್ಞಾನ ನಮ್ಗೆ ಹೇಗೆ ತಲುಪಿತೋ? ಈ ಮೂಲಗಳ ಪ್ರಕಾರ ಇದರ ಅಂತಿಮ ಆಧಾರ ಯಾವುದು? ಈ ಎಲ್ಲಾ ವಾದಗಳ ಅಡಿಪಾಯ ಒಂದೇ ಸತ್ಯವೇದ, ಅಂದ್ರೆ ಸಂಜ್ಞಂ. ಈ ಪಠ್ಯಗಳ ಪ್ರಕಾರ ಸ್ವತಃ ದೇವರ ಎರಡನೇ ವ್ಯಕ್ತಿ ಕೂಡ ಭೂಮಿಯಲ್ಲಿದ್ದಾಗ ತಮ್ಮ ಶಿಷ್ಯರಿಗೆ ಬೋಧಿಸೋಕೆ ಹಳೆ ಒಡಂಬಡಿಕೆಯ ಶಾಸ್ತ್ರಗಳನ್ನೇ ಬಳಸಿದ್ರು. ಓ, ಆ ಮೂಲಕ ಅವರು ಲಿಖಿತ ವಾಕ್ಯದ ಪರಮ ಅಧಿಕಾರವನ್ನ ಸ್ಥಾಪಿಸಿದ್ರು. ಅವರ ಮಾತು ಅಥವಾ ಪವಾಡಗಳಿಗಿಂತ ಶಾಸ್ತ್ರಗಳಲ್ಲಿ ಬರೆದಿದ್ದಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಟ್ರು. ಇದು ಇವತ್ತಿನ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ವಿವಾದಾತ್ಮಕ ವಿಷಯ. ನಾವು ಅನುಭವಗಳ ಯುಗದಲ್ಲಿ ಬದುಕ್ತಿದ್ದೇವೆ. ನಮಗೆ ಬಲವಾಗಿ ಅನುಭವಕ್ಕೆ ಬರೋ ಕನಸುಗಳು, ದರ್ಶನಗಳು, ಅದ್ಭುತಗಳು, ಇವುಗಳಿಗೆ ಹೋಲಿಸಿದ್ರೆ ಒಂದು ಹಳೆ ಪುಸ್ತಕಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದನ್ನ ಕೆಲವರು ಪ್ರಶ್ನಿಸಬಹುದು. ನಿಜ. ವೈಯಕ್ತಿಕ ಅನುಭವ ಮತ್ತು ಲಿಖಿತ ಸಿದ್ಧಾಂತದ ನಡುವಿನ ಈ ಸಂಘರ್ಷವನ್ನ ಈ ಮೂಲಗಳು ಹೇಗ್ ನೋಡ್ತವೆ? ಈ ಮೂಲಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ಹೊಂದಿದೆ. ಅವು ಒಂದು ಒಳ್ಳೆ ಹೋಲಿಕೆಯನ್ನು ಕೊಡ್ತವೆ. ಇದನ್ನು ಹೀಗೆ ಯೋಚಿಸಿ. ನೀವು ಮರುಭೂಮಿಯಲ್ಲಿದ್ದೀರಿ. ನಿಮ್ಮತ್ರ ಒಂದು ವಿಶ್ವಾಸಾರ್ಹ ಪರಿಶೀಲಿಸಿನ ನಕ್ಷೆ ಅಂದ್ರೆ ಮ್ಯಾಪ್ ಇದೆ. ಸರಿ. ಅದೇ ಸಮಯದಲ್ಲಿ ದೂರದಲ್ಲಿ ಒಂದು ಸುಂದರವಾದ OSSನ ಮರೀಚಿಕೆ ಅಂದ್ರೆ ಮಿರಾಜ್ ಕಾಣಿಸುತ್ತೆ. ಮರೀಚಿಕೆ ನಿಮ್ಮ ಇಂದ್ರಿಯಗಳಿಗೆ ಹೆಚ್ಚು ನೈಜವಾಗಿ, ಶಕ್ತಿಯುತವಾಗಿ, ಆಕರ್ಷಕವಾಗಿ ಕಾಣಬಹುದು. ಆದರೆ ಯಾವುದು ನಿಮ್ಮನ್ನ ನಿಜವಾದ ಗುರಿಗೆ ತಲುಪಿಸುತ್ತೆ? ಖಂಡಿತವಾದ್ಯೂ ನಕ್ಷೆ, ಮರೀಚಿಕೆ ನಿಮ್ಮನ್ನ ದಾರಿ ತಪ್ಪಿಸಬಹುದು. ಅದೇ ವಾದವನ್ನ ಇಲ್ಲಿ ಮಾಡಲಾಗಿದೆ. ಬಿರುಗಾಳಿ, ಬೆಂಕಿ, ಭೂಕಂಪ ಅಥವಾ ಯಾವುದೇ ಅದ್ಭುತ ಅನುಭವಗಳು ಮರೀಚಿಕೆಯ ಹಾಗೆ ಇರಬಹುದು. ಅವು ಬಹಳ ಶಕ್ತಿಯುತವಾಗಿರಬಹುದು. ಆದರೆ ಅವು ನಮ್ಮನ್ನ ನಕ್ಷೆಯಾದ ಸತ್ಯವೇದದ ಕಡೆಗೆ ನಡೆಸಿದ್ರೆ ಮಾತ್ರ ಮೌಲ್ಯಯುತ. ಅಂದ್ರೆ ಅವು ದಾರಿ ತೋರಿಸ್ಬೇಕಷ್ಟೇ. ಹೌದು, ಅವು ಸ್ವತಂತ್ರವಾಗಿ ಸತ್ಯದ ಮಾನದಂಡವಾಗಲಾರವು. ದೇವರ ನ್ಯಾಯತೀರ್ಪಿನ ಅಂತಿಮ ಮಾನದಂಡ ನಮ್ಮ ಅನುಭವಗಳಲ್ಲ, ಬದಲಿಗೆ ಲಿಖಿತ ವಾಕ್ಯ. ನಮ್ಮ ಭಾವನೆಗಳು ಬದಲಾಗಬಹುದು, ಆದರೆ ಲಿಖಿತ ವಾಕ್ಯ ಸ್ಥಿರವಾಗಿರುತ್ತದೆ. ಈ ಚರ್ಚೆ ಒಂದು ನಿಗೂಢತೆಯೊಂದಿಗೆ ಕೊನೆಗೊಳ್ಳುತ್ತೆ. ಕಣ್ಣಿಗೆ ಕಾಣದ ಶಿರುಬೆಯಂತಹ ಘಟನೆಯನ್ನ ಒಂದು ಪುಸ್ತಕದ ಮೂಲಕ, ಅಂದ್ರೆ ಸತ್ಯವೇದದ ಮೂಲಕ ನಂಬುವಂತೆ ಮಾಡೋ ಈ ವಿಧಾನವನ್ನ ದೇವ್ರು ಯಾಕೆ ಆರಿಸಿದ್ನು ಅಂತ ನಮ್ಗೆ ಪೂರ್ತಿಯಾಗಿ ತಿಳಿದಿಲ್ಲ. ಅದಕ್ಕೆ ನಮ್ಮ ಏಕೈಕ ಪ್ರತಿಕ್ರಿಯೆ ವಿಧೇಯತೆ ಅಂತ ಈ ಮೂಲಗಳು ಹೇಳ್ತವೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ಹೇಗೆ ನೋಡ್ಬೋದು? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇವತ್ತಿನ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಒಳನೋಟ ಕೇವಲ ನಿಯಮಗಳನ್ನ ಪಾಲಿಸೋದ್ರ ಬಗ್ಗೆ ಅಲ್ಲ. ಇದು ದೈವಿಕ ನ್ಯಾಯದ ಬಗ್ಗೆ ನಮ್ಮ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ಹೇಗೆ? ಈ ಮೂಲಗಳ ವಾದದ ಪ್ರಕಾರ ದೇವರ ಅಧಿಕಾರ ಕೇವಲ ಶಕ್ತಿಯ ಮೇಲೆ ನಿಂತಿಲ್ಲ, ಬದಲಿಗೆ ಸಾಬೀತುಪಡಿಸಬಹುದಾದ ಪುರಾವೆಗಳ ಮೇಲೆ ನಿಂತಿದೆ. ಶಿಲುಬೆ ಸೇರಿದಂತೆ ಇಡೀ ದೈವಿಕ ಯೋಜನೆ ಮಾನವ ಕುಲವನ್ನು ರಕ್ಷಿಸೋ ಕಾರ್ಯಾಚರಣೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸೈತಾನನ ವಿರುದ್ಧದ ಬ್ರಹ್ಮಾಂಡದ ನ್ಯಾಯಾಲಯದ ಪ್ರಕರಣವನ್ನ ಗೆಲ್ಲೋಕೆ ಮಂಡಿಸಿದ ಸಾಕ್ಷ್ಯಾಧಾರಿತ ಕಾನೂನು ವಾದವಾಡಿದೆ. ಪ್ರೀತಿಯ ಆಜ್ಞೆಯು ಕೇವಲ ಒಂದು ನಿಯಮವಲ್ಲ, ಬದಲಿಗೆ ಅತ್ಯಂತ ದೊಡ್ಡ ಬೆಲೆ ತೆತ್ತು ಸಾಬೀತುಪಡಿಸಲಾದ ಬ್ರಹ್ಮಾಂಡದ ಮೂಲಭೂತ ಸತ್ಯ. ಹಾಗಾದ್ರೆ ಈ ಚರ್ಚೆಯು ನಮ್ಮ ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ. ಶಕ್ತಿಯುತ ಅನುಭವಗಳು ಮತ್ತು ಮಾಹಿತಿಯಿಂದ ತುಂಬಿರೋ ಈ ಜಗತ್ತಿನಲ್ಲಿ ಒಂದು ಲಿಖಿತ ಗ್ರಂಥದ ಮೇಲೆ ಅಂತಿಮ ನಂಬಿಕೆಯನ್ನ ಇಡೋದ್ರ ಅರ್ಥವೇನು? ನಮ್ಗೆ ವೈಯಕ್ತಿಕವಾಗಿ ಸರಿ ಅಂತ ಬದವಾಟಿ ಅನ್ಸೋದಕ್ಕೂ ಒಂದು ಲಿಖಿತ ಸಿದ್ಧಾಂತ ಸರಿ ಅಂತ ಹೇಳೋದಕ್ಕೂ ನಡುವೆ ಸಂಘರ್ಷ ಉಂಟಾದಾಗ ಒಬ್ರು ಅದನ್ನ ಹೇಗೆ ನಿಭಾಯಿಸ್ಬೇಕು? ಅನುಭವವೆಂಬ ಮರೀಚಿಕೆ ಮತ್ತು ಸಿದ್ಧಾಂತವೆಂಬ ನಕ್ಷೆಯ ನಡುವಿನ ಈ ಸೆಣಸಾಟದಲ್ಲಿ ನಮ್ಮ ನಿಜವಾದ ದಾರಿಯನ್ನ ನಾವು ಹೇಗೆ ಕಂಡುಕೊಳ್ಳೋದು? ಇದರ ಬಗ್ಗೆ ಆಲೋಚಿಸಿ.